ಸಚಿವ ಸುಧಾಕರ್ ಹೆಸರು ಹಾಳು ಮಾಡಲು ಮುಂದಾದ ರಾಜೀವ್ ಗೌಡ. ಕೆಐಎಡಿಬಿ ಭೂ ಸ್ವಾಧೀನ ರೈತರ ಹೋರಾಟಕ್ಕೆ ರಾಜಕೀಯ ಕೈವಾಡ. ರೈತ ಸಂಘಟನೆಗಳ ಬಣಗಳ ನಡುವೆ ಪರ ವಿರೋಧ ಹೋರಾಟದ ಕಿಚ್ಚು. ಜಿಲ್ಲಾಡಳಿತ ಭವನದ ಮುಂದೆ ಕೆಐಎಡಿಬಿ ವಿಚಾರವಾಗಿ ರೈತ ಸಂಘಟನೆಗಳ ಹೈಡ್ರಾಮಾ. ರೈತ ಪರ ಸಂಘಟನೆಗಳಿಂದ ಪೊಲೀಸರಿಗೆ ತಲೆನೋವಾದ ಹೋರಾಟ. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ರೈತರ ಭೂಮಿಯನ್ನು ಕೆಐಎಡಿಬಿ ಭೂ ಸ್ವಾಧೀನ ಪಡೆಯಲು ಮುಂದಾಗಿರುವುದು ಕೈಬಿಡಬೇಕು ಅಂತ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರೈತರು ಅಹೋರಾತ್ರಿ ಸತ್ಯಾಗ್ರಹ ಹೋರಾಟ ನಡೆಸಿದರೆ, ಇದರ ವಿರುದ್ಧವಾಗಿ ಮತ್ತೊಂದು ರೈತ ಬಣ ಕೆಐಎಡಿಬಿ ಮಾಡಬೇಕು ಅಂತ ಅಹೋರಾತ್ರಿ ಧರಣಿ ಮುಂದಾಗಿದ್ದು, ಜಿಲ್ಲಾಧಿಕಾರಿ ಕಚೇರಿ ಎದುರು ದೊಡ್ಡ ಹೈಡ್ರಾಮವೇ ಸೃಷ್ಟಿಯಾಗಿದ್ದ ಇದರ ಹಿಂದೆ ನಿಂತಿರುವ ಕೈ ನಾಯಕರು ಯಾರು? ಈ ಕುರಿತು ಒಂದು ವರದಿ. ಹೀಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪೂರ್ವಕ್ಕೆ ಒಬ್ಬರು, ಪಶ್ಚಿಮಕ್ಕೊಬ್ಬರು ಪೆಂಡಲ್ಗಳು ಹಾಕಿ ಬೇಕೇ ಬೇಕು, ಕೆಐಎಡಿಬಿ ಬೇಕು ಅಂತ ಒಂದು ಕಡೆಯಾದರೆ, ಬೇಡ ಬೇಡ ಕೆಐಎಡಿಬಿ ಬೇಡ ಅಂತ ಇನ್ನೊಂದು ಕಡೆ ರೈತ ಸಂಘಟನೆಗಳ ಜಿದ್ದಿಗೆ ಬಿದ್ದು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಂತಿರುವ ದೃಶ್ಯಗಳು ಕಂಡುಬಂದಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು. ಅಂದಹಾಗೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ರೈತರ ಭೂಮಿಯನ್ನು ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದು ವರ್ಷವಾಗಿವೆ. ರೈತರ ಭೂಮಿಗಳಿಗೆ ಕೈ ಹಾಕಿರುವ ಸರ್ಕಾರಕ್ಕೆ ರೈತರು ಅಂದಿನಿಂದ ರೈತರ ಭೂಮಿಯನ್ನು ಕೈಬಿಡಬೇಕು ಅಂತ ಹೋರಾಟದ ಬಿಸಿ ಮುಟ್ಟಿಸಿಕೊಂಡು ಬಂದಿದ್ದು, ಆದರೆ ಸರ್ಕಾರ ರೈತರ ಹೋರಾಟಕ್ಕೆ ಕ್ಯಾರೆ ಅನ್ನದೇ ಇರುವುದು ಕೆಂಗಣ್ಣಿಗೆ ಕಾರಣವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನೂರಾರು ರೈತರು ಪೆಂಡಲ್ ಹಾಕಿ ಅನಿರ್ದಿಷ್ಟವಾದಿ ಅಹೋರಾತ್ರಿ ಸತ್ಯಾಗ್ರಹ ಹೋರಾಟದ ಮೂಲಕ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಈಗ ಮತ್ತೊಂದು ರೈತ ಸಂಘಟನೆಯ ಭಕ್ತರಹಳ್ಳಿ ಪ್ರತೀಶ್ ಬಣ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಐಎಡಿಬಿಗೆ 2823 ಎಕರೆ ಜಮೀನುಗಳ ಪೈಕಿ ನೀರಾವರಿ ಪ್ರದೇಶವನ್ನು ಕೈಬಿಟ್ಟು ಉಳಿದ ಜಮೀನು ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಬೇಕಂತ ಅನಿರ್ದಿಷ್ಟಾವಧಿ ಹೋರಾಟಕ್ಕಿಳಿದು ಭಕ್ತರಹಳ್ಳಿ ಬೈರೇಗೌಡ ಹೋರಾಟ ತಂಡಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆ ಜಂಗಮಕೋಟೆ ಹೋಬಳಿ ಕೆಐಎಡಿಬಿ 13 ಹಳ್ಳಿಗಳ ರೈತ ಪರ ಹೋರಾಟ ಸಮಿತಿಯಿಂದ ಏನಿವತ್ತು ಸರ್ಕಾರ 2823 ಎಕರೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿತ್ತು. ಆ ಪ್ರಾಥಮಿಕ ಅಧಿಸೂಚನೆಯಲ್ಲಿ ನಾವು ಎಲ್ಲಾ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಒಗ್ಗೂಡಿ ನೀರಾವರಿ ಪ್ರದೇಶವನ್ನ ಕೈಬಿಡಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕಿದ್ವಿ. ನಮ್ಮ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ 490 ಎಕರೆ ನೀರಾವರಿ ಪ್ರದೇಶವನ್ನ ಕೈಬಿಟ್ಟಿದೆ. ಅದಕ್ಕೆ ಸಂತೋಷ ಮತ್ತು ಸ್ವಾಗತ. ಮತ್ತು ಉಳಿದ 2332 ಎಕರೆ ಫೈನಲ್ ನೋಟಿಫಿಕೇಶನ್ 25ನೇ ತಾರೀಕು 2ನೇ ತಿಂಗಳು 2026 ರಾಜ್ಯಪಾಲ ಸಭೆಯೊಂದಿಗೆ ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ. ಆದ್ರೆ ಅದರಲ್ಲಿ 2300 ಎಕರೆಯಲ್ಲಿ 730 ಎಕರೆ ಸರ್ಕಾರಿ ಖರಾಬ್ ಇದೆ, 536 ಎಕರೆ ಸರ್ಕಾರಿ ಬಂಜರು ಗುಂಡು ತೋಪು ಇದೆ. ಒಟ್ಟಾರೆ 1200 ಎಕರೆ ಸರ್ಕಾರಿ ಭೂಮಿ ಇದೆ. ಉಳಿದಂತೆ ಮತ್ತೆ 521 ಎಕರೆ PSL ಕಂಪನಿಯೊಂದಿಗೆ ಇದೆ. ಇನ್ನು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳು 2823 ಎಕರೆ ರೈತರ ಭೂಮಿಯನ್ನು ಕೆಐಎಡಿಬಿ ಭೂ ಸ್ವಾಧೀನ ವಿಚಾರವಾಗಿ ರೈತ ಸಂಘಟನೆಗಳ ಪರ ವಿರೋಧ ಹೋರಾಟಗಳು ನಡೆಯುತ್ತಿವೆ. ಆದರೆ ಈ ಹೋರಾಟಗಳಿಗೆ ಸಚಿವ ಎಂಸಿ ಸುಧಾಕರ್, ರಿಯಲ್ ಎಸ್ಟೇಟ್ ಉದ್ಯಮಿ ಶಿಡ್ಲಘಟ್ಟದ ಎಬಿಡಿ ರಾಜೀವ್ ಗೌಡರ ಕೈವಾಡ ಇದೆ ಅಂತ ಗುಸುಗುಸು ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ನಡೆದಿದೆ. ರೈತ ಸಂಘ ಭಕ್ತರಹಳ್ಳಿ ಬೈರೇಗೌಡ ಬಣ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟದ ಬಿಸಿ ಸರ್ಕಾರಕ್ಕೆ ತಗಲ್ತಾ ಇದ್ದಂತೆ, ಈಗ ಮತ್ತೊಂದು ರೈತ ಸಂಘ ಭಕ್ತರಹಳ್ಳಿ ಪ್ರತೀಶ್ ಬಣ ಸರ್ಕಾರದ ಪರ ಬ್ಯಾಟ್ ಬೀಸುತ್ತಿದ್ದು, ಜಿಲ್ಲಾಧಿಕಾರಿ ಕಚೇರಿಯ ಎದುರು ಹೋರಾಟದ ಕಾವು ಜಾಸ್ತಿಯಾಗಿದ್ದು, ರೈತ ಸಂಘಟನೆಗಳು ಮುಸುಕಿನ ಗುದ್ದಾಟ ಹೋರಾಟದ ಮೂಲಕ ಹೊರಬಂದಿದ್ದು ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ. ನಿಮ್ಮ ಸರ್ಕಾರದ ಮುಂದೆ ನಿಮ್ಮ ಸವಾಲು? ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಯ ರೈತರು ಮತ್ತು ರೈತ ಸಂಘದ ಸದಸ್ಯರುಗಳು ಕೂಡ ಹೋರಾಟವನ್ನು 16ನೇ ದಿನಕ್ಕೆ ಮುಂದಿಟ್ಟಿದ್ದೇವೆ. ಸರ್ಕಾರದ ಮುಂದೆ ಒಂದೇ ಪ್ರಶ್ನೆ, ನಮ್ಮ 13 ಹಳ್ಳಿಗಳ ಕೃಷಿ ಫಲವತ್ತಾದ ಭೂಮಿಯನ್ನು ಕೈಬಿಡಿ, ಇಲ್ಲ ಕೈಬಿಡಿ, ಇಲ್ಲ ಉಗ್ರ ಹೋರಾಟಕ್ಕೆ ನಾಂದಿ ಆಗಿ. ಸರ್, ಈ ಒಂದು ರೈತ ಸಂಘಟನೆ ಅಂತ ರಾಜಕಾರಣಿಗಳು ಗುತ್ತಿಗೆ ತಗೊಂಡಿದ್ದಾರೆ ಅನ್ನೋ ಒಂದು ಮಾತು. ಅಲ್ಲ, ಇದು ರಾಜಕಾರಣಿಗಳ ಗುತ್ತಿಗೆ ತಗೊಂಡವ್ರೆ ಅಥವಾ ತಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಜವಾಬ್ದಾರಿ ಹೊತ್ತಂತ ರಾಜ್ಯ ಸರ್ಕಾರದ ಗುಪ್ತ ಇಲಾಖೆ, ಜಿಲ್ಲಾಡಳಿತದ ಗುಪ್ತ ಇಲಾಖೆ ನಿರ್ಲಕ್ಷ್ಯದಿಂದ ಇದು ನಡೀತಾ ಇತ್ತು. ಸರ್, ಭಕ್ತರಲ್ಲಿ ಬೈರೇಗೌಡರು ಒಂದು ಸಂಘಟನೆ ಹಿಂದೆ ರಾಜ್ಯದಲ್ಲಿ ದಟ್ಟವಾಗಿ ಹೋಗ್ತಾ ಇದೆ. ಏನೇ ಈಗ ರಾಜೀವ್ ಗೌಡ್ರಕ್ಕೂ ಭಕ್ತರಲ್ಲಿ ಬೈರೇಗೌಡರಿಗೂ ಎತ್ತ ಸಂಬಂಧ? ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಇಡೀ ಜಿಲ್ಲೆಯ ಅನೇಕ ಸಮಸ್ಯೆಗಳ ಜ್ವಲಂತ ಸಮಸ್ಯೆಗಳ ವಿಚಾರದ ಬಗ್ಗೆ ರಾಜ್ಯಾದ್ಯಂತನೂ ಕೂಡ
ಅದರಲ್ಲೂ ವಿಶೇಷವಾಗಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಗಟ್ಟಿ ಧ್ವನಿಯಾಗಿ ಯಾರಾದ್ರೂ ಹೇಳ್ತಾವ್ರಂದ್ರೆ ತಾವು ಕೂಡ ಗೊತ್ತದೆ ಕರ್ನಾಟಕ ರಾಜ್ಯ ರೈತ ಸಂಘ. ರಾಜೀವ್ ಗೌಡ್ರಿಗೂ ಭಕ್ತಳ್ಳಿ ಬೇರೆಗೂ ಎತ್ತ ಸಂಬಂಧ? ಅಂದ್ರೆ ಉಸ್ತುವಾರಿ ಸಚಿವರ ಇದರ ನೇರ ಪಾಲು ಶಾಸಕರು ಮತ್ತು ಮಂತ್ರಿಗಳೇ ವಿನಃ ನಮ್ಮದಲ್ಲ. ಇವತ್ತು 16 ದಿನದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿ. ಎಷ್ಟು ಜನಸಂಖ್ಯೆ ಹೋರಾಟ ಆಗ್ತದೆ. ಆಮೇಲೆ ರಾತ್ರಿ ಮಕ್ಕಳು ಇಲ್ಲಿ ಮಲಗ್ತಾವ್ರಲ್ಲ, ರಾಜೀವ್ ಗೌಡ್ರ ಪೋಷಕ ನಾಟಕ ಮಂಡಳಿನ ಅಥವಾ ಭಕ್ತಳ್ಳಿ ಬೈರೇಗೌಡರ ಪೋಷಕ ನಾಟಕ ಮಂಡಲ ಅಥವಾ ರೈತ ಸಂಘದ ಪೋಷಕ ನಾಟಕ, ಮೂಲತವಾದಂತ ರೈತರು. ಒಟ್ಟಾರೆ ಸಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡನಾಗಿದ್ದ ಎಬಿಡಿ ರಾಜೀವ ಗೌಡನ ಆಡಿಯೋ ಬಾಂಬ್ ವಿಚಾರದ ಬಳಿಕ ಸಚಿವ ಸುಧಾಕರ್ ವಿರುದ್ಧ ಸಿದ್ದು ಸಾಧಿಸಿ ರೈತರನ್ನು ಎತ್ತುಗಟ್ಟಿ ಸಚಿವ ಸುಧಾಕರ್ ಹೆಸರು ಹಾಳು ಮಾಡಲು ಎಬಿಡಿ ರಾಜೀವ್ ಗೌಡ ಪ್ಲಾನ್ ಮಾಡಿ ಹೋರಾಟದ ಕಾವು ಹೆಚ್ಚಿಸ್ತಾ ಇದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಅಲ್ಲಲ್ಲಿ ಗುಸುಗುಸು ಚರ್ಚೆಯಾಗ್ತಿದೆ. ಈಗಾಗಲೇ ಏನೋ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ನನ್ನ ಪ್ರಕಾರವಾಗಿ ನಾನು ಹೇಳ್ಬೇಕಾರೆ ದಯವಿಟ್ಟು ಎಲ್ಲರೂ ಇದನ್ನ ಒಂದು ವಿಚಾರ ಗಮನ ಇದೆ. ನಮಗೂ ಸ್ವಲ್ಪ ಒತ್ತಡ ಇರೋದ್ರಿಂದ ಕನಿಷ್ಠ ಪಕ್ಷ ನನಗೆ ಎಷ್ಟು ಸಾಧ್ಯ ಅಷ್ಟು ಯಾವುದೇ ಒಂದು ನಾವು ಕೆಲಸ ಮಾಡ್ಬೇಕಂತಂದ್ರೆ ಮನೆ ಕಟ್ಟಬೇಕಂದ್ರೆ ಪಾಯ ಹಾಕಬೇಕು. ಇದು ಈಗಲೂ ನನಗಿದೆ. ಅಂದಹಾಗೆ ನಾನು ಒಬ್ಬ ರೈತ ಕುಟುಂಬದ ಮಗನ ಹಾಗೆ